ಆಗ ಕರ್ಕೊಂಬಂದುಬಿಟ್ಟಂತಲ್ಲಿ ಒಬ್ಬರು ಇವರನ್ನು ನೋಡಿ ನಗ್ತಾ ಹೇಳ್ತಾರೆ, ಅಜ್ಜ, ಇದು ಸ್ವರ್ಗ ಅಲ್ಲ, ಇದೇ ನರಕ. ನಮಗೋಸ್ಕರ ನಾವು ಯಾವತ್ತೂ ಎಲ್ಲಿವರೆಗೂ ಬದುಕ್ತೀವೋ ಅದು ನರಕನೇ. ಎಲ್ಲರ ಜೊತೆ ಬದುಕೋದು ಸ್ವರ್ಗ. ಸ್ವರ್ಗ ಹೀಗಿಲ್ಲ ಅಜ್ಜ. ಅಲ್ಲಿ ಮಾಡೋಕ್ಕೆ ಕೆಲಸ ಇರುತ್ತೆ, ಅಲ್ಲಿ ಕಷ್ಟಪಟ್ಟರೆ ತಿನ್ನಕ್ಕೆ ಸಿಗುತ್ತೆ. ಮಾಡೋ ಕೆಲಸದಲ್ಲಿ ಸ್ವರ್ಗ ಕಾಣಬೇಕು ಅಂತ ಹೇಳಿ ನಕ್ಕು ಹೋಗ್ತಾರೆ. ಇದರ ಅರ್ಥ, ಒಂದೇ ಕೆಲಸ, ಒಂದೇ ವಿಚಾರನ ಯಾರಿಗೂ ಹಂಚ್ಕೊಳ್ದೆ ನಮಗೋಸ್ಕರ ನಾವು ಎಷ್ಟು ದಿನ ಬದುಕ್ತೀವೋ ಅದು ನರಕ ಅಂತ ಹೇಳ್ಬೋದು. ಎಲ್ಲರ ಜೊತೆ ಬದುಕೋದ್ರಲ್ಲಿ ಅಲ್ವಾ ಖುಷಿ ಇರೋದು. ನಮ್ಮ ಸ್ವರ್ಗದ ಪರಿಕಲ್ಪನೆ ಎಲ್ಲರ ಜೊತೆ ಇರಬೇಕೇ ಹೊರತು ನನಗೋಸ್ಕರ ಮಾತ್ರ ಸ್ವರ್ಗ ಬೇಕು ಅನ್ನೋದ್ರಲ್ಲ. ಒಂದೂರಲ್ಲಿ ಇಬ್ಬರು ಅಜ್ಜ ಅಜ್ಜಿರು ಇರ್ತಾರೆ. ಅಜ್ಜ ಅಜ್ಜಿರು ದಿಢೀರಾಗಿ ಒಂದೇ ದಿನ ಸತ್ತೋಗ್ತಾರೆ. ಸತ್ತೋದಂಥ ಅಜ್ಜ ಅಜ್ಜಿ ಅವರಿಬ್ಬರ ಆತ್ಮನ ಇಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದವರು ಒಂದು ದೊಡ್ಡ ಊರಿಗೆ ಕರ್ಕೊಂಡು ಹೋಗಿ ಅವರಿಬ್ಬರನ್ನ ಬಿಡ್ತಾರೆ. ಬಿಟ್ಟಂಥ ಜಾಗದಲ್ಲಿ ಎಲ್ಲ ನೋಡಿದ್ರೆ ಒಂದೊಂದು ದೊಡ್ಡ ದೊಡ್ಡ ಮನೆಗಳು. ದೊಡ್ಡ ಮನೆ ಅಂದರೆ ಒಂದೊಂದು ವಿಲ್ಲಾ ಅಂತಲೇ ಹೇಳ್ಬೋದು. ಒಂದೊಂದು ವಿಲ್ಲಾ ಒಬ್ಬೊಬ್ಬರಿಗೆ. ಸೊ ಅಜ್ಜ ಕೇಳ್ತಾರೆ, ಇಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ಬರೇ ಇರ್ತೀವ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಅಜ್ಜ, ಆದರೆ ಈ ಮನೆ ಬಿಟ್ಟು ನೀವು ಹೊರಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಅಜ್ಜ ಅಜ್ಜಿಗೆ ಖುಷಿ ಆಯಿತು, ನಮ್ಮಿಬ್ಬರಿಗೆ ಇನ್ನೇನು ಕೆಲಸ, ನಾನು ಇವಳು ಮನೆ ಅಂದಮೇಲೆ ಎಲ್ಲ ಐಟಮು ಇರುತ್ತೆ, ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನು ರಗಳೇ ಇರಲ್ಲ. ಸೊ ನಾವಿರ್ತೀವಿ ಈ ಮನೆಯಲ್ಲಿ, ಪರವಾಗಿಲ್ಲ ಅಂತ ಹೇಳ್ತಾರೆ. ತಡೀರಿ ಒಂದು ನಿಮಿಷ, ಇನ್ನೂ ಇದೆ ಅಂತ ಹೇಳಿ ಮನೆ ಬಾಗಿಲು ಓಪನ್ ಮಾಡಿ ಒಳಗೆ ಕರ್ಕೊಂಡೋಗಿ ನೋಡಿದ್ರೆ ಮನೆಯಲ್ಲಿ ಇಲ್ಲದಂಥ ವಸ್ತುನೇ ಇಲ್ಲ. ಒಂದು ದೊಡ್ಡ ಟಿ ವಿ, ಸೋಫಾ, ರಿಕ್ಲೈನರ್ ಸೋಫಾಗಳು, ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ನಿಮಗೆ ಹೇಳಿದಂಥ ಐಟಮ್ ಎಲ್ಲ ಇದೆ ಅಲ್ಲಿ. ಇದನ್ನು ನೋಡಿ ಹಿಂದೆ ತಿರುಗಿ ನೋಡಿದ್ರೆ ಅಡುಗೆ ಮನೆಯಲ್ಲಿ ಒಬ್ಬ ಆಳು ಅಂದರೆ ರೋಬೋಟ್ ಥರ. ನೀವೇನು ಹೇಳಬೇಕಂತೇನಿಲ್ಲ, ನೀವು ಯೋಚನೆ ಮಾಡಿದ್ರೆ ಸಾಕು ಆ ಅಡುಗೆ ರೆಡಿಯಾಗಿ ನಿಮ್ಮ ಟೇಬಲಿಗೆ ಬಂದು ಬೀಳತ್ತೆ. ನೀವು ಯಾವ ಹಣ್ಣು ಹೇಳ್ತೀರೋ ಆ ಹಣ್ಣು ನಿಮ್ಮ ಮನೇಲಿರುತ್ತೆ, ಬಂದು ಬೀಳ್ತಾನೆ ಇರುತ್ತೆ. ರೂಮ್ಗಳು, ರತ್ನ ಖಚಿತ ಸಿಂಹಾಸನಗಳು, ಎಲ್ಲ ಅದ್ಭುತವಾದ ಐಟಮ್ಗಳೇ ತುಂಬಿರತ್ತೆ. ಇವ್ರು ಅಂದ್ಕೊಳ್ತಾರೆ, ಇದೇನೋ ಸುಮ್ಮನೆ ಸ್ವಲ್ಪ ದಿನ ಇಲ್ಲಿಟ್ಕೊಂಡು ನಮ್ಮನ್ನು ತೊಗೊಂಡೋಗಿ ಎಲ್ಲರೂ ಹಾಕ್ಬೋದು ಅಂತ ಅಂದ್ಕೊಳ್ತಾರೆ. ಅಜ್ಜ ಅಜ್ಜಿಗೆ ಖುಷಿ ಆಗುತ್ತೆ, ಸ್ವಲ್ಪ ದಿನ ಆದರೂ ಇಲ್ಲಿರ್ಬೋದಲ್ವ ಅಂತ. ಆವಾಗ ಇವ್ರು ಹೇಳ್ತಾರೆ, ನೋಡಿ ಅಜ್ಜ ಅಜ್ಜಿ, ನೀವಿಬ್ಬರು ಈ ಮನೆ ಬಿಟ್ಟು ಆಚೆ ಬರೋಂಗಿಲ್ಲ. ಆಚೆ ಬಂದರೆ ನಾವು ನಿಮ್ಮನ್ನು ಬೇರೆ ಬೇರೆ ರೂಮಲ್ಲಿ ಹಾಕ್ತೀವಿ, ಬೇರೆ ಬೇರೆ ಮನೆಗೆ ಹಾಕ್ತೀವಿ ಅಂತ. ಅಜ್ಜ ಅಜ್ಜಿ ಖುಷಿಯಾಗುತ್ತೆ, ಏನು ಹಂಗೆ ಹೇಳ್ತಿದ್ದಾರೆ, ಈ ಮನೆ ನಮ್ಮದೇ ಅಂತಾರೆ, ಇಲ್ಲಿಂದ ಆಚೆ ಬರೋಂಗಿಲ್ಲ ಅಂತಾರೆ, ಏನು ಪರವಾಗಿಲ್ಲ ನೋಡಿ ಬಿಡೋಣ, ಸ್ವಲ್ಪ ದಿನ ಇರೋಣ ಅನ್ನೋ ಖುಷಿಲಿ ಅಜ್ಜ ಅಜ್ಜಿ ಅಲ್ಲಿರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜ ಅಜ್ಜಿ ಸತ್ತಿದ್ದೀವಿ ಅಂತ ಗೊತ್ತಿರತ್ತೆ ಅವ್ರಿಗೆ, ಭೂಮಿಲಂತೂ ಇಲ್ಲ, ಇಂಥದ್ದು ಭೂಮಿಲಿ ನಮ್ಮಲ್ಲಿಲ್ಲ ಅಂತ. ಮೊದಲನೇ ದಿನ ಟಿ ವಿ ನೋಡ್ತಾರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಡ್ತಾರೆ, ಇಬ್ಬರು ಊಟ ಮಾಡ್ತಾರೆ. ಯಾವ ಐಟಮ್ ಹೇಳಿದ್ರು ಆ ಐಟಮ್ ಬರ್ತಾ ಇರುತ್ತೆ, ಖುಷಿಯಾಗುತ್ತೆ. ಹಾಗೆ ರಾತ್ರಿ ಮಲಗ್ತಾರೆ. ನೆಕ್ಸ್ಟ್ ದಿನ ಹೇಳ್ತಾರೆ. ಆಗ ಸೇಮ್ ಎದ್ದೊಳೋದು, ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಇವರಿಬ್ಬರೇ ಟಿ ವಿ ನೋಡ್ತಾರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಡ್ತಾರೆ, ತಿಂತಾರೆ, ಮಲಗ್ತಾರೆ, ಮತ್ತೆ ಹೇಳ್ತಾರೆ, ಟೀ ಕುಡಿತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಹೀಗೆ 1 ತಿಂಗಳು ನಡೀತು, 2 ತಿಂಗಳು ನಡೀತು. 3ನೇ ತಿಂಗಳು ಅಜ್ಜನಿಗೆ ಸ್ವಲ್ಪ ಬೋರ್ ಆಗೋಕ್ಕೆ ಶುರು ಆಯಿತು. ಯಾರ ಹತ್ರ ಆದರೂ ಮಾತಾಡೋಕ್ಕಿದ್ದೀರಿ ಚೆನ್ನಾಗಾಗ್ತಿತ್ತಲ್ವ ಅಂತ. ಆದರೆ ಏನು ಮಾಡೋದು, ರೂಲ್ಸ್ ಹೇಳ್ಬಿಟ್ಟಿದ್ದಾರೆ, ಮನೆಯಿಂದ ಆಚೆ ಹೋಗೋಂಗಿಲ್ಲ ಅಂತ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ.
ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ. ಅದೇ ರೂಟೀನ್. ಟಿ ವಿ ನೋಡು, ಕಾಫಿ ಕುಡಿ, ತಿನ್ನು, ಸ್ವಿಮ್ಮಿಂಗ್ ಪೂಲಲ್ಲಿ ಆಡು, ಮಲಗು, ಏಳು. ಒಂದು ಕಾಲಘಟ್ಟದವರೆಗೂ ಇದು ನಡೀತಾನೇ ಇರುತ್ತೆ. ಆಮೇಲೆ ಅಜ್ಜ ಅಜ್ಜಿ ಇಬ್ಬರಿಗೂ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಜ್ಜ ಅವರಿಬ್ಬರನ್ನ ಕರೀತಾರೆ, ಯಾರು ಈ ಮನೆಗೆ ತಂದು ಬಿಟ್ಟಿರ್ತಾರೋ ಅವ್ರನ್ನ ಕರೀತಾರೆ. ಕರೆದು ಕೇಳ್ತಾರೆ, ಅಪ್ಪ ನಮಗೆ ಸ್ವರ್ಗದಲ್ಲಿರೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನಮ್ಮನ್ನು ನರಕಕ್ಕೆ ಕಳಿಸ್ಬಿಡಿ ಅಂತ.